79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಗರದ ತಾಲೂಕು ಆಡಳಿತ ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಅತಿ ವಿಜೃಂಭಣೆಯಿಂದ ಅಪೂರ್ವ ತಯಾರಿಯನ್ನು ಮಾಡಿಕೊಳ್ಳಾಯಿತು. ಇವತ್ತು ನಾನು ಕರ್ನಾಟಕ ಪಬ್ಲಿಕ್ ಶಾಲೆಯೊಳಗಿದ್ದೀನಿ. ಕರ್ನಾಟಕ ಪಬ್ಲಿಕ್ ಶಾಲೆಯೊಳಗೆ ಪ್ರಾಥಮಿಕ ವಿಭಾಗದೊಳಗೆ ನಾವು ಈಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಮಾಡಿರ್ತಾರೆ ಅಂತೇಳಿ. ಬನ್ನಿ ವೀಕ್ಷಕರೇ, ಈಗ ದೃಶ್ಯಗಳೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಇಲ್ಲಿ ಯಾವ ಧ್ವಜಾರೋಹಣಗಳ ಪಥಸಂಚಲನ ಯಾವ ರೀತಿಯನ್ನು ಮಾಡಬೇಕು, ಆಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಇವುಗಳನ್ನು ಮಾಡಬೇಕು ಅನ್ನೋದನ್ನು, ಪಥಸಂಚಲನದ ಕಾರ್ಯಕ್ರಮಗಳು ಯಾವ ರೀತಿಯಾಗಿರುತ್ತೆ, ಆಮೇಲೆ ಧ್ವಜಾರೋಹಣ ಕಾರ್ಯಕ್ರಮಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಅವರೆಲ್ಲ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಇಲ್ಲಿ ನಾನು ಪ್ರಾಥಮಿಕ ವಿಭಾಗದಲ್ಲಿ ಇರ್ತಕ್ಕಂಥ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಾಥಮಿಕ ವಿಭಾಗದಲ್ಲಿ ದೈಹಿಕ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಒಂದು ನಾಳೆಯ ಒಂದು ಅಂಶಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಏನೇನು ಕಾರ್ಯಕ್ರಮಗಳು ಮಾಡಬೇಕು, ನಾಳೆ ಯಾವ ರೀತಿಯ ಶಿಸ್ತಿನಿಂದ ಇರಬೇಕು ಅನ್ನೋದನ್ನು ಆ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡೋಣ. ಅವರು ನಾಳೆಯ ದಿನ ಸಹ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳೋಣ. ಇಲ್ಲಿ ನಮ್ಮ ಪ್ರಾಥಮಿಕ ಶಾಲೆ ವಿಭಾಗದ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಎಸ್ ಟಿ ಪೂಜಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೇಳೋಣ ಯಾವ ರೀತಿಯಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ, ನಾಳೆ ಧ್ವಜಾರೋಹಣ ಸಮಯ ಏನು, ಮಕ್ಕಳು ಏನೇನು ಪಥಸಂಚಲನ ಮಾಡ್ತಾರೆ, ತಾಲೂಕಲ್ಲಿ ಏನಿರುತ್ತೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ಅವರಿಂದ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಈಗ 78ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತವಾಗಿ ಸರ್ ಈಗ ತಮ್ಮ ಶಾಲೆಯೊಳಗೆ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ? ಸರ್, ನಾವು ನಿನ್ನೆ ದಿವಸನ ನಾವು SDMC ಸಭೆಯನ್ನು ಕರೆದುಬಿಟ್ಟು ವಾರ್ಡ್ ಮೆಂಬರ್ ಸಭೆಯನ್ನು ಕೂಡ ಕರೆದುಬಿಟ್ಟು ಹೇಳಿದ್ದೇವೆ. ನಾಳೆ ದಿವಸ ನಾವು ಸರಿಯಾಗಿ 7 ಗಂಟೆ 30 ನಿಮಿಷಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಎಲ್ಲ ಸಮಿತಿಯ ಸರ್ವ ಸದಸ್ಯರು, ಮಕ್ಕಳು ಮತ್ತು ಊರಿನ ಪ್ರಮುಖರನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ. ಸರ್, ಈಗ ನಾಳೆ ಅಂದರೆ ತಾಲೂಕು ಆಡಳಿತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕರುಗಳು ಕೂಡ ಸೇರಿಕೊಂಡು ಒಂದು ಧ್ವಜಾರೋಹಣಗಳನ್ನು ಮಾಡಬೇಕು ಅಥವಾ ಎಲ್ಲ ಕಾರ್ಯಕ್ರಮಗಳು ನಡೆಸಿಕೊಡ್ಬೇಕು ಅಂತ ಸರ್. ಈಗ ಸತತ 2 ವರ್ಷಗಳ ಕಾಲ ತಾವೇ ಕೂಡ ಅದು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀರಿ. ಆ ಕುರಿತಾಗಿ ಹೇಳೋದು ಅಲ್ಲಿ ಏನೇನು ಅಲ್ಲಿ ಪಥಸಂಚಲನ ಯಾವ ರೀತಿಯಾಗಿರುತ್ತೆ, ಏನಿರುತ್ತೆ ಸರ್ ಅಲ್ಲಿ? ಸರ್, ನಾವು BO ಸಾಹೇಬರು ಸುಮಾರು 8 ದಿವಸಗಳ ಹಿಂದೆ ಒಂದು ಗಜೇಂದ್ರಗಡ ನಗರದ ಎಲ್ಲ ಶಾಲೆಗಳ ಪೂರ್ವ ಸಭೆಯನ್ನು ಕರೆದಿದ್ದರು. ಆ ಸಭೆಯಲ್ಲಿ ನಿರ್ಧಾರ ಮಾಡಿದಂತೆ ನಾವು 11ನೇ ತಾರೀಕಿನಿಂದ ಹಿಡ್ಕೊಂಡು ಅಂದರೆ ನಿನ್ನೆವರೆಗೂ ಸುಮಾರು 3 ದಿನಗಳ ಕಾಲ ಊರಿನ ಎಲ್ಲ ಶಾಲೆಗಳ ಮಕ್ಕಳನ್ನು ಕರ್ಕೊಂಡು ಪಥಸಂಚಲನದಲ್ಲಿ ಭಾಗವಹಿಸಿದ್ವಿ. ಅದೇ ರೀತಿ ನಾವು ಭಾಳಷ್ಟು ಹುರುಪಿನಿಂದ ಹುಮ್ಮಸ್ಸಿನಿಂದ ಎಲ್ಲ ಮಕ್ಕಳನ್ನ ಕರ್ಕೊಂಡು ನಾಳೆ ದಿವಸ ಅಂದರೆ ಆಗಸ್ಟ್ 15 ಅಂದರೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯೊಳಗೆ ಭಾಗವಹಿಸಬೇಕು ಅನ್ನುವಂಥ ಒಂದು ಉತ್ಸುಕತೆಯಲ್ಲಿ ನಾವು ಅದೀವಿ ಸರ್. ಸರ್, ಈಗ ಅಲ್ಲಿ ಪಥಸಂಚಲನಕ್ಕೆ ಇಷ್ಟು ಶಾಲೆಗಳಿಂದ ಮಕ್ಕಳು, ಇಷ್ಟು ಶಾಲೆಗಳಿಂದ ಮಕ್ಕಳು ಏನು ಸರ್, ಹಂಗೆ ಎಷ್ಟು ಜನ ಇರ್ತಾರೆ ಸರ್? ಒಂದು ಶಾಲೆಯಿಂದ 22 ಮಕ್ಕಳು, ಈ ರೀತಿ ಸುಮಾರು 20ಕ್ಕೂ ಹೆಚ್ಚು ಶಾಲೆಯ ಮಕ್ಕಳು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಸ್ಕೌಟ್ ಮತ್ತು ಗೈಡ್ ಮಕ್ಕಳು ಕೂಡ ಇರ್ತಾರೆ ಮತ್ತು ಆರಕ್ಷಕ ಸಿಬ್ಬಂದಿಗೂ ಕೂಡ ಆ ಒಂದು ಪಥಸಂಚಲನದಲ್ಲಿ ಭಾಗವಹಿಸ್ತಾರೆ ಸರ್. ಸರ್, ಏನು ಕೆಲವು ಟೈಮಿಂಗ್ ಧ್ವಜಾರೋಹಣ ಟೈಮಿಂಗ್ ಏನು ಹೇಳಿದ್ರೆ ಅನ್ಸ್ತೀನಿ ಸರ್? ಸರ್, 8 ಗಂಟೆ 30 ನಿಮಿಷಕ್ಕಂತ ನಿಗದಿ ಮಾಡ್ಯಾರ ಸರ್. ಮತ್ತು ತೆರೆದ ವಾಹನದಲ್ಲಿ ಒಂದು ಪರೇಡ್ ಕೂಡ ಒಂದು ಮೈದಾನದಲ್ಲಿ ನಡೀತಿದೆ. ನಾಳೆ ದಿವಸ 8:30ಕ್ಕೆ ತಾಲೂಕು ಆಡಳಿತ ಅಂದರೆ ನಗರದ SM ಬೊಮ್ಮಳ್ಳಿ ಶಾಲೆ ಒಳಗಡೆ ಒಂದು ಪಥಸಂಚಲನ ಕಾರ್ಯಕ್ರಮ ನಡೀತೆ. ಅದರೊಟ್ಟಿಗೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಅಲ್ಲಿ ತೆರೆದ ವಾಹನದಲ್ಲಿ ಪಥಸಂಚಲನ ವೀಕ್ಷಣೆಯನ್ನು ಮಾಡಿರ್ತಕ್ಕಂಥದ್ದು ವಿಶೇಷತೆ ಆಗಿದೆ ಅಂತಂದೇಳಿ ಹೇಳ್ಬೋದಾಗಿದೆ. ಬೇಗಿನ ಇಲ್ಲ ಹೊಲಗಳು ಹಾಡುತ್ತಳುವ ಯೋಗಿಯ ನೋಡಲ್ಲಿ
ಈ ಪಲ್ವಿ ಆಗುತ್ತಲ್ಲ ಈ ಪಲ್ವಿ ಆಳುಗಳನ್ನ ಬಂದು ವಿಷಯ ಮರೆಯಾಗ್ತಿರ್ಲಿ ಈ ಪಲ್ವಿ ಆಳುಗಳನ್ನ ಇದು ಹೇಳಿ ಒಂದು ಮರೆಯಾಗತ್ತೀರಿ ಅದು ಒಂದ ಕರೆಕ್ಟ್ ಅದು 4 ಗುಂಡೆ ಅದಕ್ಕೆ ಪಲ್ವಿ ಆದ ತಕ್ಷಣ ಎಚ್ಚರ ಇರಲಿ ಅಟ್ಲೀಸ್ಟ್ ಇಬ್ಬರ ಅದನ್ನು ತೊಗೊಂಡ್ರಿ ಅಂದ್ರೆ ಇನ್ನಿಬ್ಬರ ಎಚ್ಚರ ಅದಕ್ಕೆ ಅದು ನೆನ್ಪಿಟ್ರಿ ಪಲ್ವಿ ಮುಗಿದ ತಕ್ಷಣ ಆಯ್ತದು ಇದು ಮುಗಿತಲ್ಲ ಉಳುವ ಇವಿಗೆ ನೋಡಲಿ ಯಾರನ್ನ ಇದನ್ನೊಂದು ಇಲ್ಲೇ ಒಂದು ಮಿಸ್ಟೇಕ್ ಮಾಡಾಕತ್ತೀರಿ ಉಳಿದೆಲ್ಲ ಇದ್ರೊಳಗೆ ಏನೈತಲ್ಲ ಕರೆಕ್ಟ್ ಆಯ್ತು ತೊಗೊಳ್ತಾರೆ ಒಬ್ಬರಿಂದ ಒಬ್ಬರು ಇಲ್ಲ ಅಂದ್ರೆ ಒಬ್ಬರಿಂದ ಒಬ್ಬರೇ ನೆನ್ಪು ಮಾಡ್ಕೊಡ್ತಿರ್ತಾರೆ. ಇನ್ನು ಇದು ದೈಹಿಕ ಶಿಕ್ಷಕರುಗಳ ಕರ್ತವ್ಯಗಳಾತಪ್ಪ ಅಂತಂದರೆ ಇನ್ನು ದಕ್ಷಿಣ ವಲಯದ ಸಿ ಆರ್ ಪಿಗಳಾಗಿ ಮತ್ತು ಉತ್ತರ ವಲಯ ಸಿ ಆರ್ ಪಿಗಳು ಅವ್ರದ್ದೇ ಆಗಿರ್ತಕ್ಕ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವ್ರನ್ನೂ ಕೂಡ ಒಂದು ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ. ಆದರೂ ಕೂಡ ಒಂದು ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ ಸರ್. ನಮಸ್ತೆ. ಸರ್, ಈಗ 79ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತವಾಗಿ ಸರ್ ಏನೆಲ್ಲ ಕಾರ್ಯಕ್ರಮಗಳು ಸರ್ ಶಾಲಾ ಶಿಕ್ಷಣ ಇಲಾಖೆ? ಮೊಟ್ಟ ಮೊದಲನೇದಾಗಿ ಎಲ್ಲ ಜನತೆಗೆ 79ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ತಾಲೂಕು ಆಡಳಿತದ ವತಿಯಿಂದ ನಮ್ಮ ಶಿಕ್ಷಣ ಇಲಾಖೆಗೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಪಥಸಂಚಲನ ಇರ್ಬೋದು, ಇನ್ನೂ ಹಲವಾರು ಕಾರ್ಯಕ್ರಮಗಳ ಜವಾಬ್ದಾರಿಯನ್ನು ತಾಲೂಕು ಆಡಳಿತ ನೀಡಿದೆ. ಅದರ ಪ್ರಯುಕ್ತವಾಗಿ ಇವತ್ತಿನ ದಿವಸ ನಾವು ಕಳೆದ 3 ದಿವಸಗಳಿಂದ ಎಲ್ಲ ಶಾಲೆಗಳಿಂದ ಮಕ್ಕಳನ್ನು ಕರೆಸಿ ದೈಹಿಕ ಶಿಕ್ಷಕರು ಮತ್ತು ಎಲ್ಲ ಶಿಕ್ಷಕರ ಜೊತೆಗೂಡಿಕೊಂಡು ತಾಲೂಕು ಕ್ರೀಡಾಂಗಣದಲ್ಲಿ ಪಥಸಂಚಲನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ರಿಹರ್ಸಲನ್ನು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದರ ಒಂದು ಕಾರ್ಯಕ್ರಮ ನಾಳೆ ಎಸ್ ಎಂ ಬೊಮ್ಮರಡಿ ಪ್ರೌಢಶಾಲೆಯ ಆವರಣದಲ್ಲಿ ಜರುಗ್ತಾ ಇದೆ. ಇದರಲ್ಲಿ ನಮ್ಮ ತಾಲೂಕಿನ ಮಾನ್ಯ ಶಾಸಕರು ಆಗಿರುವಂಥ ಶ್ರೀಯುತ ಜಿ ಎಸ್ ಪಾಟೀಲ್ ಸಾಹೇಬ್ರವರ ನೇತೃತ್ವದಲ್ಲಿ ಈ ಒಂದು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಜರುಗ್ತಾ ಇದ್ದು ಇಲ್ಲಿ ಸುಮಾರು 20 ಶಾಲೆಗಳ ತಂಡಗಳು ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ರಾಷ್ಟ್ರಗೀತೆ ಇರ್ಬೋದು, ನಾಡಗೀತೆ ಇರ್ಬೋದು, ರೈತಗೀತೆ ಇರ್ಬೋದು, ಹಾಗೆ 5 ನಿರ್ದಿಷ್ಟಪಡಿಸಿರುವಂಥ 5 ತಂಡಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾರೆ ಸರ್. ಸರ್, ಈಗ ಎಷ್ಟು ದಿನಗಳಿಂದ ಪೂರ್ವ ತಯಾರಿ ಮಾಡ್ಕೊಂಡಿರ್ತೀವಿ? ಸುಮಾರು ಒಂದು 5 ದಿವಸಗಳಿಂದ ಈ ಒಂದು ತಯಾರಿಯನ್ನು ನಡೆಸ್ತಾ ಇದ್ದೇವೆ. ಸರ್, ಈಗ ಎಷ್ಟು ಮಕ್ಕಳು ಇರ್ತಾರೆ ಸರ್ ಅಂದಾಜು ಪಥಸಂಚಲನದಲ್ಲಿ ಪ್ರತಿಯೊಂದು ಶಾಲೆಯಿಂದ 22 ಮಕ್ಕಳು ಇರ್ತಾರೆ. ಈ ರೀತಿಯಾಗಿ 20 ಶಾಲೆಗಳ 20 ತಂಡಗಳು ಏನು ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತವೆ. ಅದೇ ರೀತಿಯಾಗಿ 5 ಶಾಲೆಗಳ ಸಾಂಸ್ಕೃತಿಕ ಕಾರ್ಯಕ್ರಮದ ತಂಡಗಳು ಕೂಡ ಇದರಲ್ಲಿರುತ್ತೆ. ಆ ಒಂದು ತಂಡದಲ್ಲಿ ಸುಮಾರು 25ರಿಂದ 30 ಮಕ್ಕಳು ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಆ ಪಥಸಂಚಲನದಲ್ಲಿ ಆಗಿರಬಹುದು, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ಪುರಸಭೆಯ ಸದಸ್ಯರಾಗಿರುವಂಥ ಶ್ರೀಯುತ ರಾಜಸಾಬ್ ಸಾಂಗ್ಲಿಕರ್ ಅವರು ಎಲ್ಲ ಮಕ್ಕಳಿಗೆ ಅಭಿನಂದನಾ ಪತ್ರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಭಾಗವಹಿಸಿದಂಥ ಪ್ರತಿಯೊಂದು ತಂಡಕ್ಕೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡುವಂಥ ಕಾರ್ಯಕ್ರಮವನ್ನು ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಕೂಡ ನೆನಪಿನ ಕಾಣಿಕೆ ಇರ್ಬೋದು ಮತ್ತು ಅಭಿನಂದನಾ ಪತ್ರವನ್ನು ನೀಡ್ತಾ ಇದ್ದೀವಿ. ಥ್ಯಾಂಕ್ ಯು. ಒಟ್ಟಾರೆಯಾಗಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿಯಾಗಿ ಆಚರಣೆ ಮಾಡಲು ಶಾಲಾ ಶಿಕ್ಷಣ ಇಲಾಖೆಯವರು ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ತಾಲೂಕು ಆಡಳಿತದಿಂದಲೂ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಾಳೆ ದಿವಸ ಕಾದು ನೋಡೋಣ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ ವರದಿಯಾಗಿತ್ತು. ಜನಧ್ವನಿಯ ವಿಶೇಷ ವರದಿ ಇದಾಗಿತ್ತು. ಮುಂದಿನ ವಿಶೇಷ ವರದಿಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜನಧ್ವನಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಸಹಕಾರ ನೀಡಿ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ ಸುದ್ದಿ.